ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಗೋಧಿ ಹಿಟ್ಟಿನಿಂದ ಮಾಡುವಂತಹ ಸ್ವೀಟ್ ಪೂರಿ. ಸೊ ಇದನ್ನ ಯಾವ ರೀತಿ ಒಳಗಡೆ ಜ್ಯೂಸಿಯಾಗಿ ಮೇಲೆ ಕ್ರಿಸ್ಪಿಯಾಗಿ ಇರುವಂತಹ ಪೂರಿ ಮಾಡೋದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಈ ಥರದ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಒಂದು ಕಾಲು ಬೌಲಷ್ಟು ಸಕ್ಕರೆ ಮತ್ತು ಒಂದು ಮುಕ್ಕಾಲು ಬೌಲಷ್ಟು ಕಡಲೆನ ಹಾಕ್ಕೋಬೇಕು. ಅದಕ್ಕೆ ಎರಡೇ ಏಲಕ್ಕಿ ಹಾಕಿ ಈ ಥರ ನೈಸಾಗಿ ಪೌಡರ್ ರೀತಿ ರುಬ್ಕೋಬೇಕು. ನೆಕ್ಸ್ಟು ಒಂದು ಬೌಲ್ ತಗೊಂಡು ಅದಕ್ಕೆ 1.5 ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ತಗೋಬೇಕು. 1.5 ಬಟ್ಟಲಷ್ಟು ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಬೇಕು. 2 ಟೇಬಲ್ ಸ್ಪೂನ್ ಮೊಸರು ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕಬೇಕು. ಅದಾದಮೇಲೆ ಒಂದು 3/4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ನೀರು ಹಾಕ್ದೇ ಫಸ್ಟ್ ಇದಷ್ಟು ಪದಾರ್ಥನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಇದಷ್ಟು ಪದಾರ್ಥನ ಮಿಕ್ಸ್ ಮಾಡಿ ಒಂದು ಇಡಿ ಕಟ್ಟಿದಾಗ ಅದು ಈ ಥರ ಉಂಡೆ ರೀತಿ ಆಗಬೇಕು. ಆ ಥರ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೋಡಿದ್ರಲ್ಲ, ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ನಾವು ಯಾವಾಗಲೂ ಅಷ್ಟೇ ಜಾಸ್ತಿ ಮೈದಾ ಹಿಟ್ಟು ತಿನ್ನಬಾರ್ದು ಅಂತ ಅಂದ್ಕೊಂಡವರು ಈ ಥರ ಗೋಧಿ ಹಿಟ್ಟಿನಿಂದ ಮಾಡ್ಕೊಳೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನೋಡಿದ್ರಲ್ಲ, ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬೇಕು. ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಕಲಸಿದ್ಮೇಲೆ ಮೇಲ್ಗಡೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಅದನ್ನು ಒಂದು 1/4 ಗಂಟೆ ತೆಗೆದಿಡಬೇಕು. ಈ ಥರ ಚೆನ್ನಾಗಿ ನಾದ್ಬಿಟ್ಟು ಅದನ್ನು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ತೆಗೆದಿಡಬೇಕು. ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಡಬೇಕು. ಆ ಪಾತ್ರೆಗೆ 1 ಬೌಲಷ್ಟು ಸಕ್ಕರೆನ ಹಾಕಬೇಕು. ಸಕ್ಕರೆಗೆ ಅದೇ ಪ್ರಮಾಣದ 1 ಬೌಲಷ್ಟು ನೀರನ್ನು ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕರಗೋ ರೀತಿ ಅದನ್ನು ಕುದಿಸ್ಕೋಬೇಕು. ಅಂದರೆ ಇದನ್ನು ಫುಲ್ಲು ಗಟ್ಟಿ ಪಾಕದ ರೀತಿ ಮಾಡಬಾರ್ದು, ಒಂದೆಳೆ ಪಾಕದ ರೀತಿ ಇದನ್ನು ಚೆನ್ನಾಗಿ ನಾವು ಕರಗಿಸ್ಬೇಕು. ಇದು ಕರಗ್ತಾ ಇದ್ದ ಟೈಮಲ್ಲಿ ಇದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡರನ್ನು ಹಾಕಬೇಕು. ಅದಾದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಕೇಸರಿ ಫುಡ್ ಕಲರನ್ನು ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಬೇಕು. ನೀವು ಈ ಸಿರಪ್ ಜಾಸ್ತಿ ಉಳಿದ್ರೆ ಏನಾಗುತ್ತೆ ಅಂದರೆ ಬೇರೆದಕ್ಕೆ ಯೂಸ್ ಮಾಡೋದಕ್ಕೆ ಇದು ಸರಿ ಅನಿಸಲ್ಲ. ಅದಕ್ಕೆ ನೀವು ಎಷ್ಟು ಹಿಟ್ಟನ್ನು ಕಲಿಸ್ಕೊಂಡಿದ್ದೀರೋ ಅಷ್ಟು ಪೂರಿಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಈ ಥರದ ಸಿರಪ್ಪನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಕೈಯಿಂದ ಜಸ್ಟ್ ಹೀಗೆ ಅಂಟಬೇಕು, ಆ ಥರ ಮಾಡ್ಕೋಬೇಕು. ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಎಣ್ಣೆನ ಕಾಯಕ್ಕಿಡಬೇಕು. ಎಣ್ಣೆ ಕಾಯುವಷ್ಟರೊಳಗೆ ನಾವು ಇವಾಗೇನು ಆಲ್ರೆಡಿ ಕಲಸಿಟ್ಕೊಂಡಿದ್ದೀವಲ್ಲ ಆ ಚಪಾತಿ ಹಿಟ್ಟನ್ನು ಅದನ್ನು ಚೆನ್ನಾಗಿ ನಾದ್ಕೊಂಡು ಅದನ್ನು ಬಿಲ್ಲೆಗಳನ್ನಾಗಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮಾಡ್ಕೋಬೇಕು. ಅದಕ್ಕೆ ನಾವು ಹಾಗೇನೂ ಕೂಡ ಉದ್ಬೋದು, ಇಲ್ಲಾಂದರೆ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಪೂರಿ ಸೈಜಿಗೆ ನಾವು ಅದನ್ನು ಲತೋಡಿ ಸಹಾಯದಿಂದ ನೀಟಾಗಿ ಲಟ್ಟಿಸ್ಬೇಕು. ಈ ಥರ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ನಾವು ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸಿದ ಮೇಲೆ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದೇ ಥರ ನಾವೇನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀವಲ್ಲ ಅಷ್ಟು ಹಿಟ್ಟನ್ನು ನೀಟಾಗಿ ಪೂರಿಗಳ ರೀತಿ ಮಾಡಿಟ್ಕೋಬೇಕು. ಫಸ್ಟಿಗೆ ಈ ಥರ ನಾವು ಇದನ್ನು ಲಟ್ಟಿಸ್ಕೋಬೇಕು. ಇದನ್ನು ಮತ್ತೆ ನಾವು ಮಡಚಿ ಬಾದಾಮ್ ಪೂರಿ ಹದದಲ್ಲಿ ಉತ್ಕೊಳೋದೇನು ಬೇಡ, ಜಸ್ಟ್ ಇದೇ ರೀತಿ ಒಂದೇ ಸರ್ತಿ ಇದನ್ನು ಲಟ್ಟಿಸ್ಕೊಂಡ್ರೆ ಸಾಕು. ಇದನ್ನು ಉಬ್ಬಾರ್ದು, ಇದು ಕರೆಕ್ಟಾಗಿ ಇದೇ ಇದರಲ್ಲಿ ಬರಬೇಕು. ನೋಡಿ, ಇಷ್ಟು ಅಗಲ ಇದನ್ನು ಉತ್ಕೋಬೇಕು. ಇದನ್ನು ಈ ಥರ ಎಲ್ಲ ಪ್ಲೇಟಲ್ಲಿ ಉತ್ತಿಟ್ಕೊಂಡು ನೆಕ್ಸ್ಟ್ ಇವಾಗ ಕಾದಿರ್ತಕ್ಕಂಥ ಎಣ್ಣೆಗೆ ಈ ಒಂದೊಂದೇ ಪೂರಿಗಳನ್ನು ಹಾಕಿ ನೀಟಾಗಿ ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕು.
ನೋಡ್ತಾ ಇದ್ದೀರಲ್ಲ, ಈ ಥರ ಎಣ್ಣೆ ಒಳಗೆ ಹಾಕಿ ಅದು ಕ್ರಿಸ್ಪಿಯಾಗಿ ಮೇಲ್ಗಡೆ ಉಬ್ಬಿದ್ರೂ ಏನೂ ಆಗಲ್ಲ. ಜಸ್ಟ್ ಇದನ್ನು ಇನ್ನೊಂದು ಕಡೆನೂ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇಷ್ಟು ಪೂರಿಗಳನ್ನು ಏನು ಉದ್ದಿಡ್ಕೊಂಡಿದ್ದೀವಲ್ಲ ಅಷ್ಟು ಪೂರಿಗಳನ್ನು ಇದೇ ರೀತಿ ನಾವು ಕರ್ದು ಫ್ರೈ ಮಾಡಿ ಇಟ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಅಷ್ಟು ಪೂರಿಗಳನ್ನು ಈ ಥರ ಫ್ರೈ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇವಾಗ ನಾವೇನೀಗ ಆಲ್ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಸಕ್ಕರೆ ಪಾಕ ಅದಕ್ಕೆ ಹಾಕಬೇಕು. ಅದಕ್ಕೆ ಹಾಕ್ಬಿಟ್ಟು ಎರಡೂ ಸೈಡಲ್ಲೂ ಒಂದೊಂದು ನಿಮಿಷ ಬಿಟ್ಟರೆ ಇದು ನೀಟಾಗಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡಿರುತ್ತೆ. ಸೊ ಅದಾದಮೇಲೆ ಇದು ಜಾಸ್ತಿ ಸಕ್ಕರೆ ಪಾಕ ಹೀರ್ಕೊಂಡ್ರೆ 2 ಸ್ಪೂನಿನ ಸಹಾಯದಿಂದ ಇದನ್ನು ಸಕ್ಕರೆ ಪಾಕನ ಹಿಂಡಿ ತೆಗಿಬೇಕು. ಇಲ್ಲ ಅಂದರೆ ಇದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಹೀರ್ಕೊಂಡಿದೆ ಅಂದರೆ ಜಸ್ಟ್ ಇದು ಸಕ್ಕರೆ ಪಾಕದಿಂದ ಇದನ್ನು ನಾವು ತೆಗಿಬೇಕು. ನೋಡಿ, ಈ ಥರ ಸಕ್ಕರೆ ಪಾಕದಿಂದ ತೆಗೆದುಬಿಟ್ಟು ಒಂದು ಪ್ಲೇಟಿನ ಮೇಲೆ ಇದನ್ನು ಇಟ್ಕೋಬೇಕು. ನೆಕ್ಸ್ಟು ಇವಾಗ ನಾವು ಈಗ ಆಲ್ರೆಡಿ ಏನು ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಮತ್ತು ಸಕ್ಕರೆ ಪುಡಿನ ಅದನ್ನು ಇದಕ್ಕೆ ಹಾಕಬೇಕು. ಒಂದು ಸೈಡಲ್ಲಿ 1 ಟೇಬಲ್ ಸ್ಪೂನಷ್ಟು ಇದನ್ನು ನಾವು ನೀಟಾಗಿ ಹರಡಬೇಕು. ನೀವು ಇದ್ರೊಳಗಿಡನೆ ಬೇಕಾದರೂ ಒಣ ಕೊಬ್ಬರಿ ತುರಿನ ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ಫಸ್ಟು ಒಂದು ಸೈಡಲ್ಲಿ ಒಂದೇ 1 ಟೇಬಲ್ ಸ್ಪೂನಷ್ಟು ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಪುಡಿನ ಹಾಕ್ಬಿಟ್ಟು ಈ ಥರ ನೀಟಾಗಿ ಅರ್ಧ ಭಾಗದಲ್ಲಿ ಈ ಥರ ಮಧ್ಯಕ್ಕೆ ಇದನ್ನು ಮಡಚಬೇಕು. ಅದಾದಮೇಲೆ ಇವಾಗ ನಾವು ಒಣ ಕೊಬ್ಬರಿ ತುರಿನ ತುರಿದಿಟ್ಕೊಂಡಿರ್ತಕ್ಕಂಥ ಒಣ ಕೊಬ್ಬರಿ ತುರಿನ ಇದ್ರ ಮೇಲೆ ನೀಟಾಗಿ ಹಾಕ್ಕೊಂಡ್ರೆ ನೋಡಿ ಎಷ್ಟು ಈಸಿಯಾಗಿ ತುಂಬ ಜ್ಯೂಸಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾದಂತಹ ಹೆಲ್ತ್ಗೂ ಕೂಡ ಯೂಸ್ಫುಲ್ ಆಗುವಂತಹ ಈ ಥರದ ಪೂರಿನ ಗೋಧಿ ಹಿಟ್ಟಿನ ಪೂರಿನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಇದೇ ರೀತಿ ನಾವೇನು ಪೂರಿಗಳನ್ನು ಮಾಡಿಟ್ಕೊಂಡಿದ್ದೀವಲ್ಲ ಅಷ್ಟು ಪೂರಿನೂ ಇದೇ ಥರ ಸೇಮ್ ಪ್ರೊಸೀಜರಲ್ಲಿ ಸಕ್ಕರೆ ಪಾಕದಲ್ಲಿ ತೆಗೆದುಬಿಟ್ಟು ಅದಕ್ಕೆ ಮಧ್ಯಭಾಗದಲ್ಲಿ ಮಾಡಿರ್ತಕ್ಕಂತಹ ಹಿಟ್ಟನ್ನು ಹಾಕಿ ಪುಡಿನ ಅದನ್ನು ಅರ್ಧ ಭಾಗದಲ್ಲಿ ಮಡಚಿ ಅದಕ್ಕೆ ಒಣ ಕೊಬ್ಬರಿ ತುರಿನ ಹಾಕಬೇಕು. ಸೊ ನೋಡಿ, ಈ ಥರ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಈ ಥರ ಹಾಕಿ ನೀಟಾಗಿ ಮಡಚಿ ಮೇಲೆ ಒಣ ಕೊಬ್ಬರಿ ತುರಿ ಹಾಕಿ ಸರ್ವ್ ಮಾಡಿದರೆ ನೋಡಿ ಬಿಸಿ ಬಿಸಿಯಾಗಿರುವಂತಹ ಗೋಧಿ ಹಿಟ್ಟಿನ ಪೂರಿ ರೆಡಿ ಆದವು. ಸೊ ಇದು ಸಾಂಪ್ರದಾಯಿಕ ಶೈಲಿಯ ಗೋಧಿ ಹಿಟ್ಟಿನ ಪೂರಿ ಆಗಿರೋದ್ರಿಂದ ಇದನ್ನು ನಾವು ಇದೇ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ನೋಡಿ ಎಷ್ಟು ಚೆನ್ನಾಗಿ ಪೂರಿಗಳು ಉಬ್ಬಿರೋದಾಗಿರ್ಬೋದು ಅಥವಾ ಅದು ಕನ್ಸಿಸ್ಟೆನ್ಸಿ ನಾವು ಕಲಸಿರೋ ಇದಾಗಿರ್ಬೋದು, ನೋಡೋದಕ್ಕೆ ಒಳಗಡೆ ಜ್ಯೂಸಿಯಾಗಿ ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಅಂತ. ಸೊ ನೀವು ಕೂಡ ಇದೇ ಥರದ ರೆಸಿಪಿನ ಈಗ ಯಾವುದಾದ್ರೂ ಹಬ್ಬಗಳ ಟೈಮಲ್ಲಿ ಅಥವಾ ಯಾರಾದರೂ ಗೆಸ್ಟ್ಗಳು ಬಂದ ಟೈಮಲ್ಲಿ ಈ ಥರ ಮಾಡೋದ್ರಿಂದ ಇದು ಟೇಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಮೇಲೆ ಬೇಕು ಅನಿಸಿದರೆ ನಾವು ಇನ್ನೂ ಒಂದು ಸ್ವಲ್ಪ ನಾವೇನು ಇವಾಗ ಮಾಡಿಟ್ಕೊಂಡಿದ್ವಲ್ಲ ಆ ಸಿರಪ್ಪನ್ನು ಇದ್ರ ಮೇಲೆ ಹಾಕ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಥರದ ರೆಸಿಪಿನ ಟ್ರೈ ಮಾಡಿ ಮತ್ತು ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ನೋಡಿ, ನಿಮಗೆ ಇವಾಗ ನಾನು ಒಂದು ಪೂರಿ ತೋರಿಸ್ತೀನಿ, ಅದೆಷ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಅದು ಬೆಂದಿದೆ ಅಥವಾ ಅದು ಕರೆಕ್ಟಾಗಿ ಸಕ್ಕರೆ ಪಾಕನ ಹೀರ್ಕೊಂಡಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.